ಸರ್ ನಮಸ್ತೆ. ನಾನು ಕವಿರಾಜ್ ಎಂಪಿ ಅಂತೇಳಿ ನ್ಯಾಮತಿ ತಾಲೂಕಿನ ತಹಶೀಲ್ದಾರ್ ಇದ್ದೀನಿ. ಇವತ್ತಿನ ದಿನ ಪ್ರೆಸ್ ಮೀಟನ್ನ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ನ್ಯಾಮತಿ ತಾಲೂಕು ಸೇರಿದಂತೆ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರ ಇ ಪೌತಿ ಖಾತೆ ಆಂದೋಲನವನ್ನು ಹಮ್ಮಿಕೊಂಡಿದೆ. ಈ ಇ ಪೌತಿ ಖಾತೆ ಆಂದೋಲನ ಅಂತಂದರೆ, ಗ್ರಾಮ ಆಡಳಿತ ಅಧಿಕಾರಿಗಳು ಮೊಬೈಲ್ ಆ್ಯಪನ್ನು ಅಥವಾ ವೆಬ್ ಪೋರ್ಟಲನ್ನು ಬಳಸಿ ಮರಣ ಹೊಂದಿದ ಖಾತೆದಾರರ ವಾರಸುದಾರರಿಗೆ ಜಮೀನುಗಳನ್ನು ಖಾತೆ ಮಾಡಿಕೊಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ. ಇದನ್ನು ಒಂದು ಆಂದೋಲನದ ರೂಪದಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದರಲ್ಲೂ ವಿಶೇಷವಾಗಿ ನಾವು ನ್ಯಾಮತಿ ತಾಲೂಕಲ್ಲಿ ಈ ಕ್ರಮವನ್ನು ಕೈಗೊಂಡಿದ್ದೇವೆ. ಸರಿಸುಮಾರು ನ್ಯಾಮತಿ ತಾಲೂಕಲ್ಲಿ ಆಧಾರ್ ಸೀಡಿಂಗ್ ಮಾಡಿದಂಥ ಸಂದರ್ಭದಲ್ಲಿ 9,000 ಜನ ರೈತರು ಅಥವಾ ಸರ್ವೆ ನಂಬರ್ಗಳಲ್ಲಿ ಖಾತೆದಾರರು ಮರಣ ಹೊಂದಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ಇದನ್ನು ನಾವು ಗ್ರಾಮವಾರು ಪಟ್ಟಿಯನ್ನು ಸಿದ್ಧಪಡಿಸಿ ಪೌತಿ ಹೊಂದಿದಂತಹ ಖಾತೆದಾರರು ವಾರಸುದಾರರ ಮನೆಗೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ನೇರವಾಗಿ ಹೋಗ್ತಾ ಇದ್ದಾರೆ. ನೇರವಾಗಿ ಹೋಗಿ ಅಲ್ಲಿ ರೈತರ ಕುಟುಂಬದ ವಂಶವೃಕ್ಷ, ಹಾಗೆ ಅವರು ಏನು ದಾಖಲೆಗಳಿದ್ದಾವೆ ದಾಖಲೆಗಳನ್ನು ಪಡೆದುಕೊಂಡು ಆರ್ ಡಿ ನಂಬರ್ ಇರ್ತಕ್ಕಂಥ ವಂಶವೃಕ್ಷನ ಪಡೆದುಕೊಂಡು ಪೌತಿ ಖಾತೆಯನ್ನು ಮೊಬೈಲ್ನಲ್ಲಿ ಮಾಡ್ತಾ ಇದ್ದಾರೆ. ಈ ಮೊಬೈಲ್ನಲ್ಲಿ ಪೌತಿ ಖಾತೆ ಮಾಡಲಿಕ್ಕಾಗಿ ರೈತರು ಅವ್ರದ್ದೇನು ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ ಇದೆ, ಆ ಮೊಬೈಲ್ ನಂಬರ್ಗೆ ಪ್ರತಿಯೊಬ್ಬ ವಾರಸುದಾರರಿಗೂ ಕೂಡ OTP ಹೋಗ್ತದೆ. ರೈತರು ಅದ್ರ OTPಯನ್ನು ಕೊಡಬೇಕು. ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಮೊಬೈಲ್ ಆ್ಯಪ್ ಅಥವಾ ವೆಬ್ ಬೇಸ್ ಪೋರ್ಟಲಲ್ಲಿ OTPನ ಎಂಟ್ರಿ ಮಾಡೋದ್ರ ಮೂಲಕ ಎಲ್ಲ ರೈತರ ವಾರಸುದಾರ ಏನಿದ್ದಾರೆ ಅವರುಗಳಿಗೆ ಜಂಟಿ ಖಾತೆಯನ್ನು ಮಾಡ್ತಾಯಿದ್ದಾರೆ. ಇದರಿಂದ ಉಪಯೋಗ ಏನಪ್ಪ ಅಂತಂದರೆ, ಆಧಾರ್ ಸೀಡಿಂಗು ಕಡ್ಡಾಯವಾಗಿ ಆಗ್ತದೆ. RTCಯಲ್ಲಿ ಆಧಾರ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಹೆಸರು ಕೂಡ ನಮೂದಾಗ್ತದೆ. ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ಗಳಾಗೋದಿಲ್ಲ. ಮತ್ತು ನಿಮ್ಮ ಜಮೀನುಗಳನ್ನು ಬೇರೆ ಯಾರೋ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಖಾತೆ ಮಾಡ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಮತ್ತು ಪ್ರತಿಯೊಂದು ವ್ಯವಹರಣೆ ಕೂಡ ತಮಗೆ SMS ಮೂಲಕ ಕೂಡ ಮಾಹಿತಿ ಕೂಡ ಮುಂದೆ ಲಭ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಆಂದೋಲನ ಎಲ್ಲ ರೈತರು ಕೂಡ ಸದುಪಯೋಗ ಪಡಿಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದಾಖಲೆಗಳನ್ನು ಸಲ್ಲಿಸಿ ಎಲ್ಲ ವಾರಸುದಾರರಿಗೂ ಕೂಡ OTP ನೀಡೋದ್ರ ಮೂಲಕ ಜಂಟಿ ಖಾತೆ ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಇದು ನಾವು ಆಡಳಿತ ಸ್ನೇಹಿಯಾಗಿ ಮಾಡಿರೋದಿವಿ. ಮತ್ತು ಈ ಪೌತಿ ಖಾತೆ ಆಂದೋಲನದಲ್ಲಿ ಯಾವುದೇ ರೀತಿಯ ಖಾತೆ ಬದಲಾವಣೆಗೆ ಸರ್ಕಾರದಿಂದ ಯಾವುದೇ ಶುಲ್ಕ ಇರೋದಿಲ್ಲ. ಅಂದರೆ ₹1 ದುಡ್ಡು ಕೂಡ ಸರ್ಕಾರ ಸಂಗ್ರಹಿಸದೆ ಉಚಿತವಾಗಿ ಈ ಪೌತಿ ಖಾತೆಯನ್ನು ಮಾಡಿಕೊಡ್ತಾ ಇದೆ. ನ್ಯಾಮತಿ ತಾಲೂಕಿನ ಸಮಸ್ತ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ, ಏನು ತಮ್ಮ ಸ್ನೇಹಿತರು ಅಥವಾ ತಮ್ಮ ಕುಟುಂಬದಲ್ಲಿ ಯಾರು ಕೂಡ ಖಾತೆದಾರರು ಮರಣ ಹೊಂದಿದವ್ರ ಹೆಸರಿನಲ್ಲೇ ಜಮೀನುಗಳು ಹಾಗೇ ಉಳಿದಿದ್ದರೆ ದಯಮಾಡಿ ಎಲ್ಲ ವಾರಸುದಾರರಿಗೆ ಸಂಬಂಧಪಟ್ಟ ಹಾಗೆ ವಂಶವೃಕ್ಷವನ್ನು ಮಾಡಿಸ್ಕೊಳ್ಳಿ. ಈ ವಂಶವೃಕ್ಷ ಮಾಡಿಸ್ಕೊಳ್ಳಿಕ್ಕೂ ಕೂಡ ನಾವು ಗ್ರಾಮಾಡಳಿತಾಧಿಕಾರಿಗಳಿಗೆ ಸಹಕಾರ ಕೊಡಬೇಕು ಅಂತ ಹೇಳಿ ತಿಳಿಸಿದ್ದೇವೆ. ಇದನ್ನೊಂದು ಆಂದೋಲನದ ರೂಪದಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ರೈತರು ಮನೆ ಬಾಗಿಲಿಗೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಬಂದು ತಮ್ಮಗಳಿಂದ ದಾಖಲೆಗಳನ್ನು ಸಂಗ್ರಹಿಸಿ ವಂಶವೃಕ್ಷ ಮಾಡ್ಕೊಳ್ಳಿಕ್ಕೂ ಕೂಡ ಸಹಕಾರ ಕೊಡ್ತಾರೆ. ಅದೇ ರೀತಿ ಕೂಡ ಜಂಟಿ ಖಾತೆ ಮಾಡಲಿಕ್ಕೂ ಕೂಡ ಸಹಕಾರ ಕೊಡ್ತಾರೆ. ತಾವು ದಯಮಾಡಿ ಎಲ್ಲ ವಾರಸುದಾರರ OTPಯನ್ನು ನೀಡಿ ಜಂಟಿ ಖಾತೆ ಮಾಡಿಸ್ಕೊಳ್ಳೋದ್ರ ಮೂಲಕ ಈ ಆಂದೋಲನವನ್ನು ಯಶಸ್ವಿಯಾಗಿ ಸಹಕಾರ ಮಾಡಬೇಕು ಅಂತ ಕೇಳ್ತೇನೆ. ಮತ್ತು ಈ ಪೌತಿ ಖಾತೆ ಮಾಡ್ಕೊಳ್ಳೋದ್ರಿಂದ ತಮಗೆ ಸರ್ಕಾರದ ಎಲ್ಲ ಯೋಜನೆಗಳಲ್ಲೂ ಕೂಡ ನಿಮಗೆ ಫೆಸಿಲಿಟಿನ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು PM ಕಿಸಾನಲ್ಲಿ ದುಡ್ಡು ಕೊಡ್ತಾ ಇದೆ ಅದನ್ನು ಪೌತಿ ಪ್ರಕರಣಗಳಿಗೆ ಕೊಡೋದಿಲ್ಲ ಅಂಥೇಳಿ ಘೋಷಣೆ ಮಾಡಿದೆ. ಹಾಗಾಗಿ ನಿಮಗೆ ಸರ್ಕಾರದ ಸವಲತ್ತು ಬೇಕು ಅಂದರೂ ಕೂಡ ಸತ್ತವ್ರ ಹೆಸರಿಂದ ಪಾಣಿಯನ್ನು ತೆಗೆದು ವಾರಸುದಾರರು ಖಾತೆ ಮಾಡ್ಕೊಳ್ಳೋದು ಅತ್ಯಂತ ಅಗತ್ಯ ಆಗುತ್ತೆ. ಹಾಗಾಗಿ ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ತೆಗಿಲಿಕ್ಕಾಗಲಿ ಅಥವಾ ಕುಟುಂಬದಲ್ಲಿ ವಿಭಾಗ ಮಾಡ್ಕೊಳ್ಳಿಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ಖಾತೆ ಮಾಡಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯ ಆಗುತ್ತೆ. ಆದ್ದರಿಂದ ನಾನು ತಹಶೀಲ್ದಾರ್ ನ್ಯಾಮತಿ ತಮಗೆ ಈ ಮೂಲಕ ಕರೆ ಕೊಡ್ತಾ ಇದ್ದೇನೆ. ಈ ಆಂದೋಲನದಲ್ಲಿ ತಾವು ಭಾಗವಹಿಸಿ ನಮ್ಮ ಗ್ರಾಮಾಡಳಿತಗಳಿಗೆ ಸಹಕಾರ ನೀಡಿ ಖಾತೆ ಬದಲಾವಣೆ ಮಾಡಿಸ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಮತ್ತು ಯಾವ ರೈತರು ಇದುವರೆಗೂ ಕೂಡ ಆಧಾರ್ ಸೀಡಿಂಗನ್ನು ಮಾಡಿಸ್ಕೊಂಡಿಲ್ಲ ತಮ್ಮ ಪಾಣಿಗಳಿಗೆ ದಯಮಾಡಿ ಆಧಾರ್ ಸೀಡಿಂಗ್ ಮಾಡಿಸ್ಕೊಳ್ಳಿ. ಅದರಿಂದ ಕೂಡ ನಕಲಿ ದಾಖಲೆಗಳು ಸೃಷ್ಟಿಯಾಗೋದು ತಪ್ತದೆ ಅಂಥೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಧನ್ಯವಾದಗಳು. ಸಾರ್ವಜನಿಕರು ಪೌತಿದಾರರ ಅಂದರೆ ನೀವು ಆನ್ಲೈನ್ ಪೋರ್ಟಲ್ನಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನ ಸರ್ಕಾರ ಏನು ಮಾಡಿದೆ ಅಂದರೆ, ಆಯಾ ಭಾಗದ ತಹಸೀಲ್ದಾರ್ ನೇತೃತ್ವದಲ್ಲಿ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ಮನೆಗೆ ಹೋಗಿ ಈ ಕಾನ್ಸೆಪ್ಟು ಅಂದರೆ ನಿಮ್ಮ ಅಧಿಕಾರಿ ವರ್ಗದವರು ಜವಾಬ್ದಾರಿಯುತವಾಗಿ ಮಾಡುವಂಥದ್ದು ಮಾಡ್ತಾರೆ ಹೇಗೆ ಅಂತ. ಈಗ ತಾವು ಕೇಳಿದ್ರು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ರೈತರು ಮನೆಗೆ ಹೋಗ್ತಾರಾ ಇಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಅದಕ್ಕೆ ಇವತ್ತೇ ನಾವು ಗ್ರಾಮ ಆಡಳಿತಾಧಿಕಾರಿಗಳದೊಂದು ಸಭೆಯನ್ನು ಕೂಡ ಇವತ್ತು ಕರೆದಿದ್ದೇವೆ. ಗ್ರಾಮಾಡಳಿತಾಧಿಕಾರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಪ್ರತಿಯೊಬ್ಬರು ಕೂಡ ಒಂದು ಗ್ರಾಮಕ್ಕೆ ಒಂದು ನೋಟ್ಬುಕ್ ಇಸ್ಕಿಡಬೇಕು. ನಾವೇನು ಗ್ರಾಮವಾರು ಪೌತಿ ಹೊಂದಿರತಕ್ಕಂತಹ ಖಾತೆದಾರರ ಪಟ್ಟಿ ಏನು ಕೊಟ್ಟಿದ್ದೀವಿ ಆ ಪಟ್ಟಿಲಿರ್ತಕ್ಕಂಥದ್ದನ್ನು ಇಟ್ಕೊಂಡು ರಿಜಿಸ್ಟ್ರ್ನಲ್ಲಿ ಆ ಪೌತಿ ಖಾತೆದಾರನ ವಿವರವನ್ನು ಬರ್ಕೋಬೇಕು, ಸರ್ವೆ ನಂಬರ್ ಬರ್ಕೋಬೇಕು, ಅವರ ವಾರಸುದಾರರ ಮನೆಗೆ ಹೋಗಬೇಕು, ಅವರ ಸೈನ್ ತೊಗೋಬೇಕು, ಅವರ ಮೊಬೈಲ್ ನಂಬರ್ನು ಕೂಡ ರಿಜಿಸ್ಟ್ರ್ನಲ್ಲಿ ತೊಗೋಬೇಕು. ಮತ್ತು ಏನೇನು ದಾಖಲೆಗಳನ್ನು ಕೊಡಬೇಕು ಅಂದರೆ ವಂಶವೃಕ್ಷ ಆಗಲಿ, ಪಹಣಿ ದಾಖಲೆ ಆಗಲಿ, ಮರಣ ಪ್ರಮಾಣ ಪತ್ರ ಆಗಲಿ, ಮತ್ತು ₹100 ಚಾಪಾ ಕಾಗದದಲ್ಲಿ ಏನು ಅಫಿಡವಿಟ್ ಕೊಡ್ತಾರೆ ಅದಷ್ಟನ್ನು ಕೂಡ
ಕೊಡಬೇಕು ಅನ್ನತಕ್ಕಂಥದ್ದನ್ನು ಪ್ರತಿಯೊಬ್ಬ ರೈತನಿಗೂ ಕೂಡ ಮನವರಿಕೆ ಮಾಡಿ ತಿಳಿಸಿ ಬರಬೇಕು. ನಂತರ ರೈತರಿಂದ ಆ ದಾಖಲೆಗಳನ್ನು ತಗೋಬೇಕು. ಯಾರಿಗಾರು ಕೂಡ ವಂಶವೃಕ್ಷ ಪಡೀಲಿಕ್ಕೆ ಕಷ್ಟ ಆದರೆ ಅವರಿಗೆ ಗ್ರಾಮದಲ್ಲಿ ಮಹಜರನ್ನು ಮಾಡಿ ಸಹಕಾರವನ್ನು ಕೊಟ್ಟು ವಂಶವೃಕ್ಷವನ್ನು ಕೂಡ ರೆಡಿ ಮಾಡ್ಕೊಳ್ಳೋಕ್ಕೆ ಸಹಕಾರ ಕೊಟ್ಟು ನಿಮ್ಮ ಕೆಲಸವನ್ನು ಹೇಗೆ ಮಾಡ್ಕೋತೀರ ಹಾಗೆ ರೈತರ ಕೆಲಸ ಮಾಡಿಕೊಡ್ಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ. ಸೊ ನಾವು ರಿಜಿಸ್ಟರ್ ಮೇಂಟೈನ್ ಮಾಡಿಸಿರೋದ್ರಿಂದ ಕಡ್ಡಾಯವಾಗಿ ಗ್ರಾಮ ಆಡಳಿತಾಧಿಕಾರಿಗಳು ರೈತರ ಮನೆಗೆ ಹೋದ್ರ ಇಲ್ಲ ಅನ್ನೋದು ನಮಗೆ ಲೆಕ್ಕ ಸಿಗುತ್ತೆ. ಒಂದು ಖಾತೆ ಒಂದು 10 ಸರ್ವೆ ನಂಬರ್ ಒಬ್ಬ ರೈತನ ಹೆಸರಿಗಿದ್ದರೆ ಅಥವಾ 4 ಸರ್ವೆ ನಂಬರ್ ಇದ್ದರೆ ಆ ರೈತನ ಹೆಸರು ಆ 4 ಸರ್ವೆ ನಂಬರ್ ಹೆಸರುಗಳನ್ನು ಬರ್ಕೋತಾರೆ. ಮತ್ತು ಕನಿಷ್ಠ ಒಬ್ಬ ವಾರಸುದಾರನ ಮನೆಗಾದರೂ ಕೂಡ ವಿಸಿಟ್ ಮಾಡಿದ್ರ ಬಗ್ಗೆ ನಾವು ರಿಜಿಸ್ಟರ್ನಲ್ಲಿ ಅವ್ರ ಮೊಬೈಲ್ ನಂಬರ್ನು ಕೂಡ ಸಂಗ್ರಹಿಸಿ ಸೈನು ಕೂಡ ಪಡಿತಾ ಇರೋದ್ರಿಂದ ಅವ್ರು ಎಷ್ಟು ಮನೆಗೆ ವಿಸಿಟ್ ಮಾಡಿದ್ರು ಎಷ್ಟು ಮನೆಗೆ ವಿಸಿಟ್ ಮಾಡಿಲ್ಲ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಜೊತೆಗೆ ನಮ್ಮ ರಾಜಸ್ವ ನಿರೀಕ್ಷಕರು, ಉಪ ತಹಶೀಲ್ದಾರರು ಹಾಗೂ ನಮ್ಮ ಗ್ರೇಡ್ 2 ತಹಶೀಲ್ದಾರ್ ಅವರು ನಾವು ಕೂಡ ಗ್ರಾಮಗಳಿಗೆ ಪ್ರವಾಸ ಮಾಡ್ತೇವೆ, ಅನಿರೀಕ್ಷಿತವಾಗಿ ಭೇಟಿ ಕೊಡ್ತೇವೆ. ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮದಲ್ಲಿ ಇದ್ದಾರಾ ಇಲ್ವಾ, ಅಥವಾ ಅವರು ನಾವು ಹೇಳಿದ ಕೆಲಸವನ್ನು ಮಾಡ್ತಾ ಇದ್ದಾರಾ ಇಲ್ವಾ, ರಿಜಿಸ್ಟರ್ಗಳಲ್ಲಿ ಸಹಿ ಪಡಿತಾ ಇದ್ದಾರಾ ಇಲ್ವಾ, ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರಾ ಇಲ್ವಾ, ಅಥವಾ ಇದು ಪ್ರಕ್ರಿಯೆ ಉಚಿತ ಇದ್ದರೂ ಕೂಡ ಬೇರೆ ಏನಾದರೂ ಕೂಡ ಆಮಿಷಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ, ಇದೆಲ್ಲದನ್ನು ಕೂಡ ನಾವು ಕ್ರಾಸ್ ಚೆಕ್ ಮಾಡ್ತೇವೆ. ನಾವು ಪಾರದರ್ಶಕವಾಗಿದ್ದೇವೆ. ನಮ್ಮ ರೆವಿನ್ಯೂ ಮಿನಿಸ್ಟ್ರು, ನಮ್ಮ ಕಮಿಷನರ್ ಅವರು, ನಮ್ಮ RC ಅವರು, ನಮ್ಮ DC ಅವರು, ನಮ್ಮ AC ಅವರು ಪ್ರತಿಯೊಬ್ಬರು ಕೂಡ ಇದನ್ನು ವಾಚ್ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಂತೆ ಸರ್ಕಾರ ಏನು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮತ್ತು ರೈತರಿಗೆ ಸ್ನೇಹಿಯಾಗಿ ನಾವು ಖಂಡಿತವಾಗ್ಲೂ ಕೆಲಸ ಮಾಡಿ ಈ ನ್ಯಾಮತಿ ತಾಲೂಕಲ್ಲಿ ಪೌತಿ ಖಾತೆ ಆಂದೋಲನ ಯಶಸ್ವಿ ಮಾಡ್ತೀವಿ ಅಂತೇಳಿ ನಂಗೆ ನಂಬಿಕೆ ಇದೆ. ಸರ್, ಇನ್ನೊಂದು ಪ್ರಶ್ನೆ ಸಾರ್ವಜನಿಕರದು. ಈ ತಾಲೂಕಿನಲ್ಲಿ ನ್ಯಾಮತಿ ತಾಲೂಕು ಭಾಗದಲ್ಲಿ ಪೌತಿದಾರರು ಎಷ್ಟಿರ್ಬೋದು ಅಂದ್ರೆ ಮಾಹಿತಿ ತಮಗೆ ಗೊತ್ತಿದೆಯಾ? ಸರಿ ಸುಮಾರು 9,000 ಪ್ರಕರಣಗಳು ಇದ್ದಾವೆ. ಅದನ್ನ ತಕ್ಷಣವೇ ಅಂದ್ರೆ ಬೇರೆ ಬೇರೆ ತಾಲೂಕುಗಳಲ್ಲಿ ಪೌತಿದಾರರು ಅಂದ್ರೆ ನಿಮ್ಮ ತಹಸೀಲ್ದಾರ್ ನೇತೃತ್ವದ ಆಯಾ ಭಾಗದ ತಹಸೀಲ್ದಾರ್ ಕೆಲವೊಂದು ಸಕ್ಸಸ್ ಆಗುವಂಥದ್ದು ಇದೆ. ತಾವು ಯಾಕಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಕೂಡ 7-8 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಒಳ್ಳೆ ಜವಾಬ್ದಾರಿಯುತವಾಗಿ ಕೆಲಸಗಳನ್ನು ಮಾಡ್ಕೊಂಡ್ರು ಕೂಡ ನಾವು ಭಾವಿಸ್ಕೊಂಡಿದ್ದೀವಿ. ಈ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಕಂದಾಯ ಇರ್ಬೋದು, ಆಮೇಲೆ ಸ್ಮಶಾನ ವಿಚಾರ ಇರ್ಬೋದು. ಇಂಥವನ್ನು ತಮ್ಮ ನೇತೃತ್ವದಲ್ಲಿ ಫಾಸ್ಟಾಗಿ ಸಾರ್ವಜನಿಕ ಸ್ಪಂದನೆ ಮಾಡುವಂಥದ್ದು ತಮ್ಮಗಳಿಂದ ಮಾಡ್ಬೋದಾ ಅಂತೇಳಿ ಕೊನೆಯದಾಗಿ ತಿಳಿಸ್ಬೋದಾ ಹೇಗೆ ಅಂತೇಳಿ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ತಮ್ಮ ಗಮನಕ್ಕೆ ಈ ಮೂಲಕ ತರ್ತಾ ಇದ್ದೀನಿ. ಈಗ 50-60 ವರ್ಷಗಳಿಂದ ಸರ್ಕಾರಿ ಜಮೀನನ್ನು ಬಗರುಕುಂನಲ್ಲಿ ರೈತರಿಗೆ ಮಂಜೂರಾತಿ ಮಾಡಲಾಗಿತ್ತು. ಅವ್ರಿಗೆ ಎಷ್ಟೋ ಜನ ರೈತರಿಗೆ ಪೋಡಿ ಮಾಡ್ಕೊಳ್ಳಿಕ್ಕೆ ಕೂಡ ಆಗಿದ್ದಿಲ್ಲ. ದಾಖಲೆಗಳನ್ನು ಪಡೀಲಿಕ್ಕೆ ಅವರೇ ಅರ್ಜಿ ಕೊಟ್ಟು ಕಡತ ಹುಡುಕ್ಸೋಂಥ ಸಂದರ್ಭ ಇತ್ತು. ಕಡತಗಳು ಸಿಕ್ಕಿಲ್ಲ ಅನ್ನೋ ಸಂದರ್ಭಗಳಿದ್ದು. ಈಗ ಸರ್ಕಾರ ಅದಕ್ಕೆ 1 to 5 ಅಂತೇಳಿ ಒಂದು ಸಾಫ್ಟ್ವೇರನ್ನು ಮಾಡಿ, ಸಾಫ್ಟ್ವೇರಲ್ಲಿ ಗ್ರಾಮಾಡಳಿತಾಧಿಕಾರಿಗಳೇ ಮೂಲ ಮಂಜೂರಾತಿ ಕಡತಗಳನ್ನು ಹುಡುಕಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅವರಿಗೆ ಪೋಡಿ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರ ನಿರ್ದೇಶನ ಮಾಡಿದೆ. ಆ ಸರ್ಕಾರದ ನಿರ್ದೇಶನದಂತೆ ನಾವು ಸರಿಸುಮಾರು 275 ಸರ್ವೆ ನಂಬರ್ಗಳಲ್ಲಿ, ಅದು ಇನಾಮು, ಭೂ ಸುಧಾರಣೆ ಹಾಗೂ ದರಖಾಸ್ತು ಅಥವಾ ಫಾರಮ್ 50 ಅಥವಾ 53, 57 ಈ ಎಲ್ಲ ರೈತರದ್ದು ದಾಖಲೆಗಳನ್ನು ನಾವೇ ಹುಡುಕಿ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಶಿರಸ್ದಾರ್ VR ಹಂತದಲ್ಲಿ ವೆರಿಫಿಕೇಷನ್ ಮಾಡಿ, ರಾಜಸ್ವ ನಿರೀಕ್ಷಕ ಹಂತದಲ್ಲಿ ವೆರಿಫಿಕೇಷನ್ ಮಾಡಿ, ಶಿರಸ್ದಾರ್ ಹಂತದಲ್ಲಿ ವೆರಿಫಿಕೇಷನ್ ಮಾಡಿ, ನಂತರ ತಹಶೀಲ್ದಾರ್ ಹಂತದಲ್ಲಿ ವೆರಿಫಿಕೇಷನ್ ಮಾಡಿ ಈಗ ನಾವು ಆಲ್ರೆಡಿ ADLR ಅವರಿಗೆ ಅಳತೆಗೆ ಕೊಟ್ಟಿದ್ದೇವೆ. ಸರಿಸುಮಾರು 800ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ 1-2 ದಾಖಲೆಗಳು ಮಿಸ್ಸಿಂಗ್ ಆಗಿದೆ. ಅವನ ಗೈರುವಿಲೆ ಸಮಿತಿಗೆ ನಾವು ಮಂಡಿಸಿದ್ದೇವೆ. ಇವತ್ತು ಸಂಜೆ 4 ಗಂಟೆಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದರದ್ದು ಕೂಡ ಸಭೆ ಇದೆ. ಆ ಸಭೆಯಲ್ಲಿ ಕೂಡ ಆ ಪ್ರಕರಣಗಳು ಕೂಡ ಮಂಡಿಸಿ ದಾಖಲೆಗಳ ನೈಜತೆಯನ್ನು ಹಿರಿಯ ಅಧಿಕಾರಿಗಳ ಮುಂದೆ ಖಾತ್ರಿಪಡಿಸಿ ಆ ರೈತರಿಗೂ ಕೂಡ ಕಾನೂನು ಚೌಕಟ್ಟಲ್ಲಿ ಪೋಡಿ ಮಾಡ್ಕೊಡ್ಲಿಕ್ಕೆ ಏನಾಗ್ತದೆ ಅದನ್ನು ಮಾಡ್ತೇವೆ. ಸರಿಸುಮಾರು 1,200-300 ರೈತರಿಗೆ ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ನಾವು ಪೋಡಿಯನ್ನು ಮಾಡಿ ಅವರಿಗೆ ಪ್ರತ್ಯೇಕವಾದ ಪಾಣಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದು ಕೂಡ ಉಚಿತವಾಗಿ ನಾವು ಮಾಡ್ತಾ ಇದ್ದೇವೆ. ಬಗರ್ಕುಂಬನ್ನು ಕೂಡ ಆನ್ಲೈನ್ ಮಾಡಿದ್ದಾರೆ ಸರ್ಕಾರ. ಸೊ ಅದನ್ನು ಕೂಡ ತಂತ್ರಾಂಶದಲ್ಲಿ ಮಾಡ್ತೇವೆ, ಡಿಜಿಟಲ್ ಆಗಿ ಮಾಡ್ತಾ ಇದ್ದೇವೆ. ಅದು ಕೂಡ ಪಾರದರ್ಶಕವಾಗಿ ಆಗ್ತದೆ. ಮತ್ತು ವಿಶೇಷವಾಗಿ ನ್ಯಾಮತಿ ತಾಲೂಕಿನಲ್ಲಿ ಕಂದಾಯ ಉಪಗ್ರಾಮ, ಕಂದಾಯ ಗ್ರಾಮ ಅಥವಾ ಕಂದಾಯ ಗ್ರಾಮದ ಲಗತ್ತಾಗಿರ್ತಕ್ಕಂಥ ಖಾಸಗಿ ಮತ್ತು ಸರ್ಕಾರಿ ಸರ್ವೆ ನಂಬರ್ನಲ್ಲಿ ಏನು ದಶಕಗಳಿಂದ ಮನೆ ಕಟ್ಕೊಂಡು ಹಕ್ಕುಪತ್ರಗಳಿಲ್ಲದೆ ಈ ಸ್ವತ್ತು ದಾಖಲೆಗಳಿಲ್ಲದೆ ಪರದಾಡ್ತಾ ಇದ್ರು ರೈತರು, ಅವರಿಗೂ ಕೂಡ ನಮ್ಮ ಹೊನ್ನಾಳಿ ತಾಲೂಕಿನ ಶಾಸಕರ ಸೂಚನೆಯ ಮೇರೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಬೇರೆ ಕಾರ್ಪೊರೇಷನಿನ ಸರ್ವೇಯರ್ಗಳು, ಮೈನಾರ್ ಇರಿಗೇಷನ್ ಸರ್ವೇಯರ್ ಅವರು ಅವ್ರನ್ನ ಡೆಪ್ಯೂಟ್ ಮಾಡಿಕೊಂಡು ನಮ್ಮ ತಾಲೂಕಲ್ಲಿ ಕಳೆದ 1.5 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಸರ್ವೆ ಮಾಡಿಸಿ ಸರಿಸುಮಾರು 32 ಗ್ರಾಮಗಳಲ್ಲಿ ನಾವು ಸರ್ಕಾರಿ ಸರ್ವೆ ನಂಬರು ಮತ್ತು ಖಾಸಗಿ ಸರ್ವೆ ನಂಬರಲ್ಲಿ ಏನು ಮನೆಯನ್ನು ಕಟ್ಕೊಂಡಿದ್ದಾರೆ ಆ ಸರ್ವೆ ನಂಬರ್ಗಳೆಲ್ಲ ಅಳತೆ ಮಾಡಿ RTCಯಲ್ಲಿ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ಸ್ ಮಾಡಿ ಈಗ ಪ್ರಾಥಮಿಕ ಅಧಿಸೂಚನೆಗೆ ಪ್ರಸ್ತಾವನೆಗಳನ್ನು ನಾವು ಸಿದ್ಧಪಡಿಸ್ತಾ ಇದ್ದೇವೆ. 2E ಅಧಿಸೂಚನೆ ಮಾಡ್ತಾ ಇದ್ದೇವೆ. ಖಾಸಗಿ ಜಮೀನಲ್ಲಿ ಮನೆ ಕಟ್ಟಿದ್ರು ಕೂಡ ಅದನ್ನು ಸರ್ಕಾರದ ವಶಕ್ಕೆ ಪಡೆದು ಅಲ್ಲಿ ಮನೆ ಕಟ್ಕೊಂಡಿರಿಗೂ ಕೂಡ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ವಿ. ಸರಿಸುಮಾರು ಇನ್ನೊಂದು
ಡಿಸೆಂಬರ್ ಮಾಹೆ ಅಂತ್ಯದೊಳಗೆ ಬಹುಶಃ ನಾವು ಕನಿಷ್ಠ 5,000 ಮನೆಗಳಿಗೆ ನಾವು ಹಕ್ಕುಪತ್ರವನ್ನು ಕೊಡ್ತೇವೆ. ಅಷ್ಟೇ ಅಲ್ಲ, ಪಂಚಾಯಿತಿಯಲ್ಲಿ ಈ ಸೊತ್ತು ಕೂಡ ಮಾಡಿಸಿ ಹಕ್ಕುಪತ್ರವನ್ನು ಕೂಡ ಡಿಜಿಟಲಾಗಿ ಇಶ್ಯೂ ಮಾಡಿ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಕರ್ಕೊಂಡೋಗಿ ಅವರಿಗೆ ನೋಂದಣಿಯನ್ನು ಮಾಡಿಸಿ ನೋಂದಣಿ ಪತ್ರವನ್ನು ಕೊಡ್ತೇವೆ. ಅಂದರೆ ನಮ್ಮ ಸೇಲ್ ಸರ್ಟಿಫಿಕೇಟ್ ಕೊಟ್ಟಾಗೆ. ಅಂದರೆ ಅವ್ನು ಎಲ್ಲೂ ಕೂಡ ಮುಂದೆ ನನ್ನ ಹಕ್ಕುಪತ್ರ ಕೊಟ್ಟರು ಕಳೆದೋಯ್ತು ಮಿಸ್ ಆಯಿತು ಅಂತಿಲ್ಲ. ಡಿಜಿಟಲಾಗಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಸೇಲ್ ಸರ್ಟಿಫಿಕೇಟ್ ಕೊಟ್ಟು ಅವನಿಗೆ ಹಕ್ಕನ್ನು ಕೊಡ್ತೇವೆ. ಅವನು ಆಮೇಲೆ ಪಂಚಾಯಿತಿಲಿ ಈ ಸ್ವತ್ತು ಕೂಡ ಮಾಡಿಕೊಡ್ತೇವೆ. ಆ ಮೂಲಕ ಅವನು ಏನು ಇಷ್ಟು ವರ್ಷಗಳ ಕಾಲ ಮನೆಯಲ್ಲಿ ವಾಸ ಇದ್ದ ಆ ಮನೆಗೆ ಅವನನ್ನೇ ಮಾಲೀಕನಾಗಿ ಮಾಡ್ತಕ್ಕಂಥದ್ದು ಒಂದು ಮಹತ್ತರವಾದ ಸರ್ಕಾರದ ಏನು ಭೂ ಗ್ಯಾರಂಟಿ ಯೋಜನೆ ಇದೆ, ಅದನ್ನು ಯಶಸ್ವಿಯಾಗಿ ನಾವು ನಮ್ಮ ತಾಲೂಕಲ್ಲಿ ಅನುಷ್ಠಾನ ಮಾಡ್ತೇವೆ. ನಮ್ಮ ಶಾಸಕರ ನೇತೃತ್ವದಲ್ಲಿ ಮುಂದಿನ ದಿನಮಾನಗಳಲ್ಲಿ ಗ್ರಾಮ ಪಂಚಾಯಿತಿ ವಾರು ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಮತ್ತು ಈ ಸ್ವತ್ತು ದಾಖಲೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದನ್ನು ಕೂಡ ಮುಗಿಸ್ತೇವೆ. ತದನಂತರ ಭೌತಿಕತೆ ಆಂದೋಲನ ಕೂಡ ನಾವು ಈಗ ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಕೂಡ ಮಾಡ್ತೇವೆ. ತದನಂತರ ತಾವು ಹೇಳಿದ್ರಿ ಸ್ಮಶಾನ ಸಮಸ್ಯೆ, ನಮ್ಮಲ್ಲಿ ಸ್ಮಶಾನಗಳಿದ್ದಾವೆ, ಬಟ್ ಕೆಲವೊಂದು ಪ್ರಕರಣಗಳಲ್ಲಿ ಒತ್ತುವರಿಗಳಾಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಕೂಡ ನಾವು ಪ್ರಿಯಾರಿಟಿ ಮೇಲೆ ಅಳತೆ ಮಾಡಿಕೊಟ್ಬಿಟ್ಟು ಅವುಗಳನ್ನು ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು, ಒತ್ತುವರಿ ಬಿಡಿಸ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಈಗ ನ್ಯಾಮತಿ ತಾಲೂಕಲ್ಲಿ ರಸ್ತೆ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಹಲವಾರು ರೈತರು ನಮ್ಮ ಕಚೇರಿಗಳಿಗೆ ಅರ್ಜಿ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ನಕಾಶೆ ಕಂಡ ದಾರಿಗಳು ಒತ್ತುವರಿಯಾಗಿದ್ದಾವೆ ಅಲ್ಲಿ ಅಳತೆ ಮಾಡಿಸಿ ರೈತರ ಮನವೊಲಿಸಿ ರಸ್ತೆ ಬಿಡಿಸ್ತಾ ಇದ್ದೀವಿ. ಎಲ್ಲಿ ರೈತರು ಮನವೊಲಿಕೆಗೆ ಬಗ್ತಾ ಇಲ್ಲ ಅಂಥ ಕಡೆಗಳಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 104 ಅಡಿಯಲ್ಲಿ ಒತ್ತುವರಿದಾರರಿಗೆ ನೋಟಿಸನ್ನು ಕೊಟ್ಟು ಅವರನ್ನು ಬಲಪ್ರಯೋಗ ಮಾಡಾದರೂ ಸರಿ ಆ ರಸ್ತೆ ಒತ್ತುವರಿಯನ್ನು ಬಿಡಿಸಿ ರೈತರಿಗೆ ಓಡಾಡಲಿಕ್ಕೆ ಆ ರಸ್ತೆಯನ್ನು ಮಾಡಿಕೊಡೋಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ಜಿಲ್ಲಾಧಿಕಾರಿಗಳು ವಿಶೇಷವಾದ ಆಸಕ್ತಿ ವಹಿಸಿ ಸೆಕ್ಷನ್ 103ನಲ್ಲಿ ಅವರಿಗೆ ರಸ್ತೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದಾರೆ. ಇವನು ಒಂದೊಂದನ್ನೇ ಹಂತವಾಗಿ ನಾವು ಮಾಡಿ ಬಹುಶಃ ಮುಂದಿನ 1-2 ವರ್ಷಗಳಲ್ಲಿ ಬಹುತೇಕ ಕಂದಾಯ ಇಲಾಖೆ ಏನು ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲ ಕೂಡ ಬಗೆಹರಿಸಿ ನಮ್ಮ ಇಲಾಖೆ ರೈತರ ಪರವಾದ ಇಲಾಖೆ, ಸಾರ್ವಜನಿಕ ಸ್ನೇಹಿ ಇಲಾಖೆ ಅಂತಕ್ಕಂಥದ್ದನ್ನು ಮಾಡ್ತೀವಿ. ಮತ್ತು ವಿಶೇಷವಾಗಿ ನಾನು ಈ ಮೂಲಕ ತಮ್ಮ ರೈತರಿಗೆ ಇನ್ನೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ನಮ್ಮ ನ್ಯಾಮತಿ ತಾಲೂಕು ಕಚೇರಿ 100% ಈ ಆಫೀಸನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ಕಚೇರಿಯಾಗಿದೆ. ಸಾರ್ವಜನಿಕರು ನಮ್ಮ ಕಚೇರಿಗೆ ಯಾವುದೇ ಅರ್ಜಿಯನ್ನು ಕೊಟ್ಟರೂ ಕೂಡ ನಾವು ಅದೆಲ್ಲದನ್ನು ಕೂಡ ಸ್ಕ್ಯಾನಿಂಗ್ ಮಾಡಿ ತಂತ್ರಾಂಶದ ಮೂಲಕ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಕಳಿಸ್ತಾ ಇದ್ದೀವಿ. ತಂತ್ರಾಂಶದಲ್ಲೇ ಕಡತಗಳನ್ನು ನಿರ್ವಹಣೆ ಮಾಡಿ ಡಿಜಿಟಲ್ ಸಹಿ ಮಾಡೋದ್ರ ಮೂಲಕ ದಾಖಲೆಗಳನ್ನು ನಾವು ಕಡತಗಳನ್ನು ವಿಲೇವಾರಿ ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ಮ್ಯಾನ್ಯಲ್ ಪ್ರೋಸೆಸ್ ಇಲ್ಲ. ಈಗ 1 ವಾರದ ಕೆಳಗೆ ಗ್ರಾಮಾಡಳಿತಾಧಿಕಾರಿಗಳಿಗೂ ಕೂಡ ನಾವು ಈ ಆಫೀಸ್ ತಂತ್ರಾಂಶದ ತರಬೇತಿಯನ್ನು ಕೊಟ್ಟಿದ್ದೇವೆ. ಅವರಿಗೆ ಪಂಚಾಯತಿನಲ್ಲಿ ಕೂತು ಕೆಲಸ ಮಾಡಲಿಕ್ಕೂ ಕೂಡ ಪಂಚಾಯತಿ ಜೊತೆಗೂ ಕೂಡ ವಿವರಣೆ ನಡೆಸಿದ್ದೀವಿ. ಸದ್ಯದಲ್ಲೇ ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಹೊರಡಿಸಿ ಗ್ರಾಮಾಡಳಿತಾಧಿಕಾರಿಗಳು ಅವರ ಹೆಡ್ ಕ್ವಾರ್ಟರ್ನಲ್ಲೇ ಅಥವಾ ಪಂಚಾಯಿತಿ ಕೇಂದ್ರದಲ್ಲೇ ಕಚೇರಿ ತೆರೆಯೋಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಅವರು ಕೂಡ ಈ ಆಫೀಸ್ ತಂತ್ರಾಂಶವನ್ನು ಬಳಸ್ತಾರೆ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ನಮ್ಮದು ಗ್ರಾಮ ಮಟ್ಟದಲ್ಲೂ ಕೂಡ ಈ ಆಫೀಸ್ ತಂತ್ರಾಂಶ ಬರ್ತದೆ. ಯಾವುದೇ ಕಾಗದ ಪತ್ರಗಳು ಕಡತಗಳು ಕಳೆದೋಯ್ತು, ಹರಿದೋಯ್ತು, ಟ್ಯಾಂಪರ್ ಆಯಿತು, ವಿಳಂಬ ಆಯಿತು ಅನ್ನೋ ಪ್ರಶ್ನೆನೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಫಿಕ್ಸ್ ಆಗ್ತದೆ. ನೀವು ಯಾವುದೇ ಕಾಲದಲ್ಲಿ ಬಂದು ನಿಮ್ಮ ಸ್ವೀಕೃತಿ ತೆಗೆದುಕೊಂಬಂದು ಕೇಳಿದರೂ ಕೂಡ ಕಡತ ಲಭ್ಯ ಆಗ್ತದೆ. ಆ ರೀತಿ ಕೂಡ ನಮ್ಮ ಸರ್ಕಾರದ ಸೂಚನೆ ಕೊಟ್ಟಿದೆ. ಅದರಂತೆ ನಾವು ಮಾಡ್ತಾ ಇದ್ದೀವಿ. ನನಗೆ ಭಾಳ ಹೆಮ್ಮೆ ಇದೆ. ನಮ್ಮ ನ್ಯಾಮತಿ ತಾಲೂಕು ಕಚೇರಿ 100% ಕಾಗದ ರಹಿತವಾಗಿ ಈ ಆಫೀಸ್ ಮೂಲಕ ವ್ಯವಹಾರ ಮಾಡ್ತಾ ಇದ್ದೀವಿ, ಅಥವಾ ಪತ್ರ ವ್ಯವಹಾರ ಮಾಡ್ತಾ ಇದ್ದೀವಿ, ಕಡತ ವ್ಯವಹಾರ ಮಾಡ್ತಾ ಇದ್ದೀವಿ. ಇವತ್ತು AC ಆಫೀಸಿಗೆ ಒಂದು ಕಡತ ಹೋಗಬೇಕು ಅಂದರೂ ಕೂಡ ನಾವು ಡಿಜಿಟಲ್ ರೂಪದಲ್ಲಿ ಅವರಿಗೆ ಕ್ಷಣ ಮಾತ್ರದಲ್ಲಿ ಫೈಲ್ಗಳು ಹೋಗ್ತಾ ಇದ್ದಾವೆ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಹೋಗ್ತಾ ಇದೆ. ಅದೇ ರೀತಿ ಸರ್ಕಾರಕ್ಕೂ ಕೂಡ ಕಡತಗಳು ಹೋಗ್ತಾ ಇದ್ದಾವೆ. ಎಲ್ಲೂ ಕೂಡ ವಿಳಂಬ ಅನ್ನೋದು ಕೂಡ ಆಗ್ತಾ ಇಲ್ಲ. ಬಟ್ ಏನಂದರೆ ಹೊಸ ತಾಲೂಕಾಗಿದೆ, ಸಿಬ್ಬಂದಿಗಳ ಕೊರತೆ ಇದೆ, ಹೊಸ ಕಟ್ಟಡ ಆಗಿಲ್ಲ. ಇಂಥ ಲಿಮಿಟೇಷನ್ಸ್ ಇದ್ದರೂ ಕೂಡ ನಾವು ಯಾವುದೇ ರೀತಿ ಧೃತಿಗೆಟ್ಟಿಲ್ಲ. ಇರೋ ಲಿಮಿಟೇಷನ್ಸ್ ಒಳಗಡೆ ಮ್ಯಾಕ್ಸಿಮಮ್ ರಿಸೋರ್ಸನ್ನು ಬಳಸ್ಕೊಂಡು ನಾವು ಕಡತಗಳನ್ನು ವಿಲೇವಾರಿ ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಒಂದು ಭಾಳ ವಿಶೇಷವಾದ ವಿನೂತನವಾದ ಕಾರ್ಯಕ್ರಮ ಅಂತಂದರೆ ತಮಗೂ ಕೂಡ ಗೊತ್ತಿದೆ, ನಮ್ಮಲ್ಲೆಲ್ಲ ಹಳೆ ಮ್ಯುಟೇಷನ್ನು ಪಹಣಿ ಬೇಕು, ಯಾವುದೋ ಕಡತ ಬೇಕು ಅಂದರೆ ರೈತರು ದಾಖಲೆಗಳನ್ನು ಕೋರಿ ನಮಗೆ ಅರ್ಜಿ ಕೊಡಬೇಕಿತ್ತು, ನಮ್ಮ ರೆಕಾರ್ಡ್ ರೂಮಲ್ಲಿ ಹುಡುಕಬೇಕಿತ್ತು, ಜೆರಾಕ್ಸ್ ಮಾಡಬೇಕಿತ್ತು, ಅದಕ್ಕೆ ಮ್ಯಾನ್ಯಲಿ ಸಿಗ್ನೇಚರ್ ಮಾಡಿ ನಕಲು ಪ್ರತಿಗಳನ್ನು ಕೊಡಬೇಕಿತ್ತು. ಈಗ ಅದನ್ನು ಕೂಡ ಭೂ ಸುರಕ್ಷಾ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ನಾವು ಅಷ್ಟು ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿದ್ದೀವಿ ಮತ್ತು ಸ್ಕ್ಯಾನಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಸರಿಸುಮಾರು ನಾವು 12 ಲಕ್ಷ ಪುಟಗಳನ್ನು ದಾಖಲೆಗಳನ್ನು ನಾವು ಈಗ ಆಲ್ರೆಡಿ ಸ್ಕ್ಯಾನಿಂಗ್ ಮಾಡಿದ್ದೀವಿ. ಸರಿಸುಮಾರು ದಿನಕ್ಕೆ 8ರಿಂದ 9 ಸಾವಿರ ಪುಟಗಳನ್ನು ನಾವು ಸ್ಕ್ಯಾನಿಂಗ್ ಮಾಡಿದ್ದೀವಿ. ಇವತ್ತು ರೈತರು ಯಾವುದೇ ದಾಖಲೆ ಬೇಕು ನಮ್ಮ ಕಚೇರಿದು ಅಂತ ಹೇಳಿ ಬಂದು ಅರ್ಜಿಯನ್ನು ಕೊಟ್ಟರೆ ನಾವು ಆನ್ಲೈನಲ್ಲಿ ಅವ್ರ ಅಪ್ಲಿಕೇಶನನ್ನು ಪ್ರೋಸೆಸ್ ಮಾಡಿ ಡಿಜಿಟಲ್ ಸಹಿ ಮಾಡಿದ ದೃಢೀಕೃತ ಪ್ರತಿಗಳನ್ನೇ ನಾವು ರೈತರಿಗೆ ನೀಡ್ತಾ ಇದ್ದೇವೆ. ಯಾವುದೂ ಕೂಡ ಮ್ಯಾನ್ಯಲ್ ಸಿಗ್ನೇಚರ್ ಮಾಡಿ ಕೊಡ್ತಾ ಇಲ್ಲ. ಒಂದು ವೇಳೆ ಯಾವುದಾದ್ರೂ ಕಡತ ಅವ್ರು ಕೇಳಿದ್ದು ಸ್ಕ್ಯಾನಿಂಗ್ ಆಗಿಲ್ಲ ಅಂದರೆ 1-2 ದಿನದೊಳಗಾಗಿ ಆ ಕಡತವನ್ನು ಹುಡುಕಿ ತೆಗೆದು ಆ ಅರ್ಜಿಯನ್ನು ಆ ಕಡತವನ್ನು ಸ್ಕ್ಯಾನಿಂಗ್ ಮಾಡಿ ಅವರಿಗೆ ಡಿಜಿಟಲ್ ದಾಖಲೆಗಳನ್ನೇ ಕೊಡ್ತಾ ಇದ್ದೀವಿ. ಸರಿಸುಮಾರು ನಾವು 3700 ಪುಟಗಳನ್ನು ಕಳೆದ ಒಂದು
ತಿಂಗಳಲ್ಲಿ ಅಂದರೆ ಈ ತಿಂಗಳ 1ನೇ ತಾರೀಕಿಂದ ಇಲ್ಲಿವರೆಗೂ ಸರಿಸುಮಾರು 3700 ಪುಟಗಳನ್ನು ನಾವು ಡಿಜಿಟಲ್ ದಾಖಲೆಗಳನ್ನೇ ಕೊಟ್ಟಿದ್ದೀವಿ. ಒಂದೇ ಒಂದು ಸಿಂಗಲ್ ಮ್ಯಾನ್ಯಲ್ ಆಗಿ ಸ್ಕ್ಯಾನಿಂಗ್ ಜೆರಾಕ್ಸ್ ಮಾಡಿ ದಾಖಲೆಗಳನ್ನು ಕೊಟ್ಟಿಲ್ಲ. ಸೊ ಡಿಜಿಟಲ್ ದಾಖಲೆ ಕೊಡ್ತಾ ಇದ್ದೀವಿ. ಟ್ಯಾಂಪರಿಂಗಿಗೆ ಅವಕಾಶ ಇಲ್ಲ, ವಿಳಂಬಕ್ಕೆ ಅವಕಾಶ ಇಲ್ಲ, ಮತ್ತು ನಿಗದಿತ ಶುಲ್ಕ ಬರ್ಸ್ಕೊಂಡು ಕೊಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ AJSK ಸೆಂಟರ್ಗಳ ಮೂಲಕ CSC ಸೆಂಟರ್ಗಳ ಮೂಲಕ ಕೂಡ ಸರ್ಕಾರ ದಾಖಲೆಗಳನ್ನು ರೈತರಿಗೆ ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಸಾರ್ವಜನಿಕರಿಗೆ ಕೊಡಲಿಕ್ಕೆ. ಮತ್ತು ನಮ್ಮ ನಾಡ ಕಚೇರಿಗಳಲ್ಲಿ ಕೂಡ ಈ ದಾಖಲೆಗಳನ್ನು ಪಡೀಲಿಕ್ಕೆ ಅವಕಾಶ ಉಂಟು. ಮತ್ತು ಸಾರ್ವಜನಿಕರೇ ವೆಬ್ ಪೋರ್ಟಲ್ಗೆ ವಿಸಿಟ್ ಮಾಡಿ ಅವರೇ ದಾಖಲೆಗಳನ್ನು ವ್ಯೂ ಮಾಡಿ ಆನ್ಲೈನಲ್ಲಿ ಫೀಸ್ ಪೇ ಮಾಡಿ ದಾಖಲೆಗಳನ್ನು ಅವರೇ ಪ್ರಿಂಟ್ ತೆಗೊಳ್ಳಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವನ್ ನಮ್ಮ ಕಚೇರಿಗೂ ಕೂಡ ಬರೋ ಅಗತ್ಯ ಇಲ್ಲ. ಅಂದರೆ ಪೇಪರ್ಲೆಸ್ ಕಾಂಟ್ಯಾಕ್ಟ್ಲೆಸ್ ಸರ್ವಿಸ್, ಆ ಕಾಂಟ್ಯಾಕ್ಟ್ಲೆಸ್ ಸರ್ವಿಸ್ ಕೂಡ ನಮ್ಮ ತಾಲೂಕಲ್ಲಿ ಆರಂಭ ಆಗಿದೆ ಮತ್ತು ನಾವು ಅದರಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಂಗೆ ಖಂಡಿತವಾಗ್ಲೂ ಕೂಡ ಹೆಮ್ಮೆ ಇದೆ. ಸರ್, ಕೊನೆಯದಾಗಿ ದಾನಹಳ್ಳಿ ಕೊರಚರ ಕಾಲೋನಿ ಏನಿದೆ ಅಲ್ಲಿ ಈಸ್ವತ್ತಾಗಿಲ್ಲ. ಇದು ಸುಮಾರು ಹಲವಾರು 2 DC ಬಂದಿದ್ದಾರೆ. ನಾನು ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಕೂಡ ಭಾಗಿಯಾಗಿದ್ದೆ. ಮಾನ್ಯ ಶಾಸಕರು DG ಶಾಂತಮೂರು, ಜಿಲ್ಲಾಧಿಕಾರಿಗಳು ಕೂಡ ತಿಳಿಸುವಂಥದ್ದು, ಆ ಹಿಂದೆ ನಮ್ಮ ತಹಸೀಲ್ದಾರ್ ಇಲ್ಲಿರುವಂಥವ್ರಿಗೆ ತಿಳಿಸುವಂಥದ್ದು ಆಗಿದೆ. ಯಾಕಂದರೆ ಹಿಂದುಳಿದ ವರ್ಗ ಅಲ್ಲಿ ವಾಸವಾಗುವಂಥದ್ದು ಕೂಡ ಇದೆ. ಈ ಸ್ವತ್ತು ಬರದೇ ಇದ್ದರೆ ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತಾವು ತಮ್ಮ ನೇತೃತ್ವದಲ್ಲಿ ಫಾಸ್ಟ್ ಆಗಿ ಶಾಸಕರದ್ದು ಏನಾದ್ರು ಒಂದು ಮೀಟಿಂಗಲ್ಲೂ ಜಿಲ್ಲಾಧಿಕಾರಿಗಳಿಗೆ ಮತ್ತೊಂದು ಮನವಿಯನ್ನು ಕೊಟ್ಟು ಅದು ಕೊರಚರ ಕಾಲೋನಿಯನ್ನು ಈ ಸ್ವತ್ತು ಕೊಡಿಸುವಂಥದ್ದು, ರಾಜಕಾರಣ ಮಾಡುವಂಥದ್ದು ಯಾಕೆ ಮಾಡಬಾರ್ದು ಅನ್ನೋದು ಈಗ ತಮ್ಮ ಗಮನಕ್ಕೆ ನಾನು ಈಗಾಗಲೇ ಹೇಳಿದೆ. ಕಂದಾಯ, ಗ್ರಾಮ, ಉಪಗ್ರಾಮ, ಬಡಾವಣೆ ವಿಸ್ತರಣೆ ಮಾಡ್ತಕ್ಕಂಥದ್ದು ಏನು ಪ್ರಕ್ರಿಯೆ ಹೇಳಿದ್ದೀನಿ. ನಮ್ಮ ತಾಲೂಕಲ್ಲಿ ಒಟ್ಟು 32 ಗ್ರಾಮಗಳಲ್ಲೂ ಕೂಡ ಈಗ ಆಲ್ರೆಡಿ ಅಳತೆ ಆಗಿದೆ. ಅಳತೆ ಆಗಿದ್ರ ಪೈಕಿ ಸರಿಸುಮಾರು 11 ಪ್ರಕರಣಗಳಲ್ಲಿ ಖಾಸಗಿ ಸರ್ವೆ ನಂಬರಲ್ಲಿ ಏನು ಮನೆ ಕಟ್ಟಿದ್ರು ಅದರಲ್ಲಿ 10 ಪ್ರಕರಣಗಳಲ್ಲಿ AC ಸಾಹೇಬರಿಗೆ ಈಗ ಆಲ್ರೆಡಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. 4 ಸರ್ಕಾರಿ ಜಮೀನುಗಳದ್ದು ಪ್ರಸ್ತಾವನೆಯನ್ನು ಈಗ ಆಲ್ರೆಡಿ DDLRಗೆ ಕೊಟ್ಟಿದ್ದೀವಿ. ಇನ್ನೊಂದು ಆಲ್ರೆಡಿ ಕಂದಾಯ ಗ್ರಾಮ ಇದೆ. ಆ ಕಂದಾಯ ಗ್ರಾಮ ಇರ್ತಕ್ಕಂಥದ್ರಲ್ಲಿ ಹಕ್ಕುಪತ್ರ ಕೊಟ್ಟಿಲ್ಲ, ಅದನ್ನು ಕೂಡ ಪ್ರಸ್ತಾವನೆಯನ್ನು ಮಾನ್ಯ AC ಸಾಹೇಬರಿಗೆ ನಿನ್ನೆ ಕಳಿಸಿದ್ದೀವಿ. ಅದೇ ರೀತಿ ತಾವೇನು ಕೊರಚರ ಕಾಲೋನಿ ಬಗ್ಗೆ ವಿಶೇಷವಾಗಿ ದಾನಿಹಳ್ಳಿದು ಹೇಳ್ತಾ ಇದ್ದೀರಿ, ಅದರದ್ದು ಕೂಡ ಈಗ ಆಲ್ರೆಡಿ ಸರ್ವೆ ಆಗಿದೆ. ಸರ್ವೆ ಆಗಿಬಿಟ್ಟು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ನಮ್ಮ ವಿಷಯ ನಿರ್ವಾಹಕರು ಕಡತವನ್ನು ತಯಾರಿಸ್ತಾ ಇದ್ದಾರೆ. ಅದನ್ನು ಕೂಡ ನಾವು DDLR ಅವರ ಮೂಲಕ, ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಈಗೇನು ನಾನು ಈ ಹಿಂದೆ ಹೇಳಿದೆ, ಡಿಸೆಂಬರ್ ಮಾಹೆಯ ಅಂತ್ಯದ ಒಳಗೆ ಕೊರಚರ ಕಾಲೋನಿ ಸೇರಿದಂತೆ, ದಾನಿಹಳ್ಳಿಯ ಕೊರಚರ ಕಾಲೋನಿ ಸೇರಿದಂತೆ ನ್ಯಾಮತಿ ತಾಲೂಕಿನ 32 ಗ್ರಾಮಗಳ ಸರಿಸುಮಾರು 5,000 ಜನರಿಗೆ ಹಕ್ಕುಪತ್ರವನ್ನು ಕೊಡಲಿಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಮುಸೇನಾಳ್ ಗ್ರಾಮ ಅರಣ್ಯ ಇದೆ, ಅದು ಅರಣ್ಯ ಸಮಸ್ಯೆ ಇರೋವಂಥದ್ದು, ಮತ್ತು ಗುಂಟೆ ಲೆಕ್ಕದಲ್ಲಿ ಖರೀದಿ ಮಾಡಿರೋ ಅಂದರೆ ರೆವಿನ್ಯೂ ಸೈಟ್ ಮಾಡ್ಕೊಂಡಿರೋಂಥದ್ದು. ಇವೆರಡನ್ನು ಹೊರತುಪಡಿಸಿ ಉಳಿದದ್ದು ಕಂದಾಯ ಭೂಮಿ ಇರ್ಬೋದು ಅಥವಾ ಖಾಸಗಿ ವ್ಯಕ್ತಿಯ ಭೂಮಿಯಲ್ಲಿ ಮನೆ ಕಟ್ಟಿರೋದಿರ್ಬೋದು. ಇವೆರಡನ್ನೂ ಮಾಡ್ತೇವೆ. ಯಾರು ಅರಣ್ಯ ಜಮೀನುಗಳಲ್ಲಿ ಮನೆಯನ್ನು ಕಟ್ಟಿದ್ದಾರೆ ಅವರು ಅರಣ್ಯ ಹಕ್ಕು ಸಮಿತಿಗಳಲ್ಲಿ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಿ ಗ್ರಾಮ ಅರಣ್ಯ ಸಮಿತಿಗಳಿಂದ ಅವರು ಪ್ರಕ್ರಿಯೆಯನ್ನು ಮಾಡ್ಕೋಬೇಕಾಗ್ತದೆ. ಅದ್ರ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ನಾವು ಪಂಚಾಯಿತಿ PDOಗಳಿಗೆ ಮತ್ತು EO ಅವರಿಗೆ ನಿರ್ದೇಶನ ಕೊಟ್ಟಿದ್ದೇವೆ. ಥ್ಯಾಂಕ್ ಯು ಸರ್.